ಚಾಲೆಂಜ್ ಏನಪ್ಪ ಅಂದರೆ 2015 ಬಯಾಲಜಿ PYQ ಕ್ವೆಶನ್ಸ್ ಸ್ಕ್ರೀನ್ ಮೇಲೆ ಬರುತ್ತೆ. ಆನ್ಸರ್ ಮಾಡೋಕ್ಕೆ ನಾನು ನಿಮಗೆ 5 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ, ಆಯಿತಾ? ನಿಮ್ಮ ಆನ್ಸರ್ ಕರೆಕ್ಟ್ ಇದ್ದರೆ ನಿಮಗೆ 1 ಪಾಯಿಂಟ್. ಲೆಟ್ ಸಿ ವಿಡಿಯೋ ಎಂಡ್ವರೆಗೂ ನಿಮ್ಮ ಸ್ಕೋರ್ ಎಷ್ಟಿರುತ್ತೆ ಅಂತ. ಸೊ ಈ ಚಾಲೆಂಜ್ಗೆ ರೆಡಿ ಇದ್ದೀರಾ? ಹಾಗಾದರೆ ಬನ್ನಿ, ನನ್ನ ಚಾಲೆಂಜ್ ಬಯೋಪಿಲ್ಸ್ಗೆ ಸ್ವಾಗತ ಸುಸ್ವಾಗತ. ನಾನು ಚಂದ್ರಿಕಾ. 61th ಕ್ವೆಶನ್. Match the following with cells of phloem tissue in column 1 with their functions in the column 2. Identify the correct choice. Column 1, sieve elements, companion cells, parenchyma cells, and then fiber. Option column 2 ali P. Long row of cells specialized for transport of the food. Specialized structure bring about exudation of the food. R. Living cells concerned with the storage of the organic food matter. Yes, elongated cells provide mechanical support. And then T. Small elongated cell help in the conduction and control of the food material. ಯಾವುದಾದ್ರೂ 2 ಆಪ್ಷನ್ ನೀವು ಕಾನ್ಫಿಡೆಂಟ್ ಆಗಿದ್ರಿ ಅಂತಂದರೆ ಎಲಿಮಿನೇಷನ್ ಮೆಥಡಿಂದ ನಾವು ಈಸಿಯಾಗಿ ಆನ್ಸರ್ ಅನ್ನೋದನ್ನು ಕಂಡುಹಿಡಿಬೋದು. ಸೊ ಯಾವುದಾದ್ರೂ 2 ಅಟ್ಲೀಸ್ಟ್ ಕಾನ್ಫಿಡೆಂಟ್ ಆಗಿರ್ಬೇಕು ನೀವು. 2 ಆನ್ಸರ್ ಗೊತ್ತಿದ್ರೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು. ಸ್ವಲ್ಪ ಇದಕ್ಕೆ ಜಾಸ್ತಿ ಟೈಮ್ ಕೊಡ್ತೀನಿ, ದೊಡ್ಡದಿದೆ ಕ್ವೆಶನ್ನು. ಓಕೆ, ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಎಲಿಮಿನೇಷನ್ ಮೆಥಡ್ ಅಂತ. ಸಿಯೋಟ್ಯೂಬ್ ಎಲಿಮೆಂಟ್ಸ್ ಇವು ಲಾಂಗ್ ರೋ ಆಫ್ ಸೆಲ್ಸ್ ಸ್ಪೆಷಲೈಸ್ಡ್ ಫಾರ್ ದಿ ಟ್ರಾನ್ಸ್ಪೋರ್ಟ್ ಆಫ್ ದಿ ಫುಡ್. ಎಸ್, ಅಫ್ಕೋರ್ಸ್ ಇದು ಟ್ರಾನ್ಸ್ಪೋರ್ಟ್ ಆಫ್ ದಿ ಫುಡ್ಗೆ ಹೆಲ್ಪ್ ಮಾಡುತ್ತೆ. ಸೊ ಎಸ್ ಈಸ್ ಪಿ. ಎಸ್ ಅನ್ನೋದು ಫಸ್ಟ್, ಎ ಈಸ್ ಪಿ. ಎ ಅನ್ನೋದು ಪಿಗೆ ಎಲ್ಲದಕ್ಕೂ ಇದೆ, ಸೊ ಇಲ್ಲಿ ಎಲಿಮಿನೇಟ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಕಂಪ್ಯಾನಿಯನ್ ಸೆಲ್ಸ್ ಅನ್ನೋದು ಸ್ಮಾಲ್ ಎಲಾಂಗೇಟೆಡ್ ಸೆಲ್ಸ್ ಹೆಲ್ಪ್ ಇನ್ ದಿ ಕಂಡಕ್ಷನ್ ಆ್ಯಂಡ್ ದೆನ್ ಕಂಟ್ರೋಲ್ ಆಫ್ ದಿ ಮಟೀರಿಯಲ್ಸ್. ಸೊ ಬಿ ಅನ್ನೋದು ನಮಗೆ ಟಿ. ಇಲ್ಲಿ ಮತ್ತೆ ಎ ಅಲ್ಲೂ ಬಿ, ಫಸ್ಟಲ್ಲೂ ಬಿ ಫಾರ್ ಟಿ ಇದೆ ಆ್ಯಂಡ್ ದೆನ್ ಥರ್ಡಲ್ಲಿನೂ ಇದೆ. ಸೊ ಸೆಕೆಂಡ್ ಆಪ್ಷನ್ ಹೋಯಿತು, ಫೋರ್ತ್ ಆಪ್ಷನ್ ಹೋಯಿತು. ನೆಕ್ಸ್ಟ್ ಪ್ಯಾರೆಂಕೈಮಾ ಲೀವಿಂಗ್ ಸೆಲ್, ಹೌದಾ? ಲೀವಿಂಗ್ ಸೆಲ್ ಇರೋದ್ರಿಂದ ಸೊ ನೆಕ್ಸ್ಟ್ ಅಲ್ಲೇ ಇದೆ. ಸಿ ಈಸ್ ಆರ್. ಸೊ ದಿ ರೈಟ್ ಆಪ್ಷನ್ ಇಸ್ 3. ನೆಕ್ಸ್ಟ್ ಕ್ವೆಶನ್, 62 ಕ್ವೆಶನ್. ದಿ ನ್ಯೂಕ್ಲಿಯೋಸೈಡ್ಸ್ ಆಫ್ DNA ಆರ್. ಸ್ವಲ್ಪ ಝೂಮ್ ಮಾಡೋಣ ಇರಿ. The nucleosides of DNA are deoxyribose sugar plus water. Option 2, deoxyribose sugar plus nitrogen base. Option 3, deoxyribose sugar plus nitrogen bases and phosphate group. Option 4, deoxyribose sugar and nitrogen bases plus phosphate group plus water. Your time starts now. ಸೊ ನ್ಯೂಕ್ಲಿಯೋಸೈಡ್ ಆಫ್ ದಿ DNA ಅಂದಾಗ ಏನಿರುತ್ತೆ, ಡಿಆಕ್ಸಿರೈಬೋಸ್ ಶುಗರ್ ಮತ್ತು ನೈಟ್ರೋಜನ್ ಬೇಸ್ ಇರುತ್ತೆ. ಸೊ ಆಪ್ಷನ್ 2 ಈಸ್ ರೈಟ್. ಇದೇ ಡಿಆಕ್ಸಿರೈಬೋಸ್ ಶುಗರ್ಗೆ ಮತ್ತು ನೈಟ್ರೋಜನ್ ಬೇಸ್ಗೆ ಫಾಸ್ಫೇಟ್ ಗ್ರೂಪ್ ಆ್ಯಡ್ ಆಯಿತು ಅಂತಂದರೆ ಅದನ್ನು ನಾವು ನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. ಸೊ ಥರ್ಡ್ ಆಪ್ಷನ್ ಏನಿದೆಯಲ್ಲ, ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ದಿ ನ್ಯೂಕ್ಲಿಯೋಟೈಡ್. ಓಕೆನಾ? ನೆಕ್ಸ್ಟ್ 63 ಕ್ವೆಶನ್. If an individual is heterozygous for both characters as in F1 in a Mendelian dihybrid inheritance, in test cross with double recessive, the phenotypic ratio obtained is. ಇದು ನೀವು ಟ್ರೈ ಮಾಡೋಕ್ಕೆ ಬರಲಿಲ್ಲ ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಫ್ ಆ್ಯನ್ ಇಂಡಿವಿಜುವಲ್ ಈಸ್ ಹೆಟ್ರೋಜೈಗಸ್ ಅಂತ ಕೇಳಿದ್ದಾನೆ. ಸೊ ಯೋರ್ ಟೈಮ್ ಸ್ಟಾರ್ಟ್ಸ್ ನಾವ್. ಸೊ ಇಲ್ಲಿ ಆಪ್ಷನ್ ಅನ್ನೋದು ಹೇಳೋದಕ್ಕಿಂತ ಮುಂಚೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಗ್ಯಾಮೆಟ್ ಫಾರ್ಮ್ ಫ್ರಮ್ ಹೆಟ್ರೋಜೈಗಸ್, ಓಕೆನಾ?
ಗ್ಯಾಮೆಟ್ಸ್ ಹೆಟ್ರೋಜೈಗಸ್ ಪೇರೆಂಟ್ದು ಗ್ಯಾಮೆಟ್ಸ್ ಅಂತ ಅಂದಾಗ ಪ್ರೊಡ್ಯೂಸ್ 4 ಟೈಪ್ಸ್ ಆಫ್ ಗ್ಯಾಮೆಟ್ಸ್ ಹೆಟ್ರೋಜೈಗಸ್ ಇರೋದ್ರಿಂದ. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ವೈ ಸ್ಮಾಲ್ ವೈ ಪೇರೆಂಟ್ ಅಂತ ತಗೊಂಡಾಗ ನಮಗೆ ಗ್ಯಾಮೆಟ್ಸ್ ಏನು ಬರ್ತವೆ, ಕ್ಯಾಪಿಟಲ್ ಆರ್ ಆ್ಯಂಡ್ ಕ್ಯಾಪಿಟಲ್ ವೈ, ನೆಕ್ಸ್ಟ್ ಕ್ಯಾಪಿಟಲ್ ಆರ್ and then small y, small r, capital Y and small r, small y. ಹೌದಾ, ಈ ಗ್ಯಾಮೆಟ್ಸ್ಗಳು ನಮಗೆ ಪ್ರೊಡ್ಯೂಸ್ ಆಗ್ತವೆ. ಡಬಲ್ ರಿಸೆಸಿವ್ ಅಂತ ಅಂದಾಗ ಟೆಕ್ಸ್ಟ್ ಕ್ರಾಸ್ ಮಾಡಿದಾಗ ಡಬಲ್ ರಿಸೆಸಿವ್ ಅಂತ ಅವರೇ ಕೊಟ್ಟಿರೋದ್ರಿಂದ ಡಬಲ್ ರಿಸೆಸಿವ್ ಎರಡು ಗ್ಯಾಮೆಟ್ಸ್ಗಳು ರಿಸೆಸಿವ್ ಮೀನ್ಸ್ ಸ್ಮಾಲ್ ಆರ್ ಸ್ಮಾಲ್ ಆರ್, ಸ್ಮಾಲ್ ಆರ್ ಸ್ಮಾಲ್ ಆರ್, ಸ್ಮಾಲ್ ವೈ ಸ್ಮಾಲ್ ವೈ. ಸೊ ಇಲ್ಲಿ 4 ಗ್ಯಾಮೆಟ್ಸ್ಗಳು ಪೇರೆಂಟ್ಸಿಂದ ಬಂದಿರೋದು ಮತ್ತು ಅದನ್ನು ನಾವು ಟೆಸ್ಟ್ ಕ್ರಾಸ್ ಮಾಡ್ತಾ ಇದ್ದೀವಿ ಯಾವುದಕ್ಕೆ, ಡಬಲ್ ರಿಸೆಸಿವ್ಗೆ. ಅಂದಾಗ ನಮಗೇನು ಬರ್ತವೆ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, small y, capital R, small y, small y. That is round green, okay na, small r, capital Y and then small y, small r, small y, small y, wrinkled green. ಸೊ ಎಲ್ಲನೂ ಒಂದೊಂದು ಟೈಪ್ ಬರೋದ್ರಿಂದ ನಮಗಿಲ್ಲಿ ಆನ್ಸರ್ ಏನಾಗುತ್ತೆ 2. ಇದಕ್ಕೆ ನೀವು ಮೆಂಡಲಿಯನ್ ಥಿಯರಿಯನ್ನು ಪೂರ್ತಿಯಾಗಿ ಓದಬೇಕಾಗ್ತದೆ ಜೆನೆಟಿಕ್ಸಲ್ಲಿ. 64th ಕ್ವೆಶನ್. ದಿ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಅ ಪಾಲಿಸೈಫೋನಿಯಾ ಈಸ್ ಕಾಲ್ಡ್. ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಅ ಪಾಲಿಸೈಫೋನಿಯಾ ಈಸ್ ಕಾಲ್ಡ್ ಆಸ್, ಫಸ್ಟ್ ಒನ್ ಓಗೋನಿಯಮ್, ಸೆಕೆಂಡ್ ಒನ್ ಕಾರ್ಪಾಗೋನಿಯಮ್, ಥರ್ಡ್ ಫೀಮೇಲ್ ಕಾನ್ಸೆಪ್ಟಾಕಲ್, ಫೋರ್ತ್ ಒನ್ ಫೀಮೇಲ್ cryptoblast. Your time starts now. So here the right option is Carpagonium. 65th question. Mulberry, Tassar and Muga are the varieties of, first one, leaves eaten by the silkworm, second one, cultivated silk using different silkworm, third one, natural silk, fourth one, process of separating the silk fiber. Your time starts now. So here the right option is, these 3 are what, nothing but the natural silk. Mulberry, Tassar and Muga are the natural silks. ಮಲ್ಬರಿ ಯಾವುದರಿಂದ ಬರುತ್ತೆ ಅಂತಂದರೆ ಅದೊಂದು ಸಿಲ್ಕ್ ವರ್ಮಿಂದ ಬರುತ್ತೆ, ಬಾಂಬ್ಯಾಕ್ಸ್ ಮೋರಿ ಅಂಥೇಳಿ. ಮತ್ತು ಟಸ್ಸಾರ್ ಅನ್ನೋದು ಅದು ಕೂಡ ಒಂದು ವೈಲ್ಡ್ ಸಿಲ್ಕ್ ವರ್ಮಿಂದ ಬರುತ್ತೆ, ಆ್ಯಂಥೆರಿಯೆ ಅನ್ನೋ ಒಂದು ಜೀನಸ್ಗೆ ಅದು ಬಿಲಾಂಗ್ ಆಗ್ತದೆ, ಆ್ಯಂಥೆರಿಯೆ ಮೋರಿ. ಆ್ಯಂಡ್ ನೆಕ್ಸ್ಟ್ ಮುಗ ಅನ್ನೋದು ಇದು ಗೋಲ್ಡನ್ ಯೆಲ್ಲೋ, ನ್ಯಾಚುರಲ್ ಆಗಿ ಇದು ಗೋಲ್ಡನ್ ಯೆಲ್ಲೋ ಕಲರ್ ಇರುತ್ತೆ. ಪ್ರೈಮರಿ ಸ್ಪೆಷಲ್ ಆಗಿ ಇದು ಅಸ್ಸಾಂ ಮತ್ತು ಇಂಡಿಯಾದ ಅಸ್ಸಾಂ ಕಡೆ ಜಾಸ್ತಿ ಸಿಗುತ್ತೆ. ಇದ್ರದ್ದು ಯಾವ ವರ್ಮಿಂದ ಬರುತ್ತೆ ಅಂದರೆ ಆ್ಯಂಥೆರಿಯೆ ಅಸಾಮ್ಯಾನಿನಿಸ್ ಅಂತ, ಓಕೆನಾ, ಆ್ಯಂಥೆರಿಯೆ ಅಸಾಮ್ಯಾನಿನಿಸ್. ಸೊ ಹಿಯರ್ 65ಗೆ ಕರೆಕ್ಟ್ ಆಪ್ಷನ್ ಏನದು, ಥರ್ಡ್ ಒನ್. 6. ದಿ ಬೀ ಸ್ಪೀಸೀಸ್ which is not possible to domesticate is, the bee species which is not possible to domesticate is, first one, Apis cerana indica, second Apis indica, third Apis dorsata and then fourth Apis mellifera. Your time starts now. So here the right option is option 3, Apis dorsata, because it's
aggressive, and it builds a single large and open comb, and making its hive is impossible to rear, like ಆರ್ಟಿಫಿಷಿಯಲ್ ಹೈವ್ಸ್ ಮಾಡೋದನ್ನ ಏನಂತ ತುಂಬ ಕಠಿಣ ಇದರಿಂದ. ಯಾವುದರಿಂದ? ಎಪಿಸ್ ಡಾರ್ಸಟಾ ಇಂದ. ಅದಕ್ಕೆ ಹನಿಬಿ ಸ್ಪೀಸೀಸಲ್ಲಿ ಯಾವುದು ಪಾಸಿಬಲ್ ಇಲ್ಲ ಡೊಮೆಸ್ಟಿಕೇಟ್ ಮಾಡೋಕ್ಕೆ ಅಂತ ಅಂದಾಗ ಎಪಿಸ್ ಡಾರ್ಸಟಾ ಅಂತ ನಾವು ಹೇಳಬಹುದು. 67th question. The connecting link between Annelida and Arthropoda is option 1 Lepidosiren, option 2 Ornithorhynchus, option 3 Peripatus, and then option 4 Spinodon. Your time starts now. Yeah, the right option is Peripatus. Next, 68th question. The technique of DNA fingerprinting has been developed by number 1 Carey Mullis, number 2 Maurice Wilkins, number 3 Baltimore D, number 4 Alec Jeffrey. So your time starts now. Yes, the right option is option 4. Next, 69th question. Elastomobranchi is a group which includes lungfishes, option 2 catfishes, option 3 cartilaginous fishes, and then option 4 bony fishes. Your time starts now. Yeah, and then right option is cartilaginous fish. 70th question. Read the statement A and then B. Indicate the correct choice from these given below. Statement A. Insulin is a small protein. It consists of 51 amino acids in a A and then B chain. Statement B. A polypeptide chain consists of 21 amino acids and B polypeptide chain has 30 amino acids. These chains are linked by a disulfide bond. So here you must read this statement. ಈ ಎರಡು ಸ್ಟೇಟ್ಮೆಂಟ್ಗಳನ್ನು ಓದಿ ಯಾವುದು ಕರೆಕ್ಟು ಯಾವುದು ಫಾಲ್ಸ್ ಅನ್ನೋದನ್ನು ನೀವು ಹೇಳಬೇಕಾಗ್ತದೆ. ಸೊ ಯೋರ್ ಟೈಮ್ ಸ್ಟಾರ್ಟ್ಸ್ ನಾವ್. Yes, here the right option is both the statement A and B are true. ಎರಡು ಸ್ಟೇಟ್ಮೆಂಟ್ ಏನಿದೆ ಅಲ್ಲ, ಎರಡು ಏನಿದೆ ಟ್ರೂ ಇದೆ. ಹ್ಯೂಮನ್ ಇನ್ಸುಲಿನಲ್ಲಿ ಸ್ಮಾಲ್ ಪೆಪ್ಟೈಡ್ ಹಾರ್ಮೋನ್ ಅಥವಾ ಪೆಪ್ಟೈಡ್ ಪ್ರೋಟೀನ್ ಅಂತ ನಾವೇನು ಕರಿತೀವಿ, ಅದು ಟೋಟಲಾಗಿ 51 ಅಮೈನೋ ಆ್ಯಸಿಡ್ಸ್ಗಳಿಂದ ಆಗಿರ್ತದೆ. ಸೊ ಇದು ಸ್ಟೇಟ್ಮೆಂಟ್ ಅನ್ನೋದು ಕರೆಕ್ಟ್. ಮತ್ತು ಅದರಲ್ಲಿ ಎಕ್ಸಾಕ್ಟ್ ಎ ಚೈನಲ್ಲಿ ಎಷ್ಟಿರ್ತವೆ? 21 ಅಮೈನೋ ಆ್ಯಸಿಡ್ ಇರ್ತವೆ, ಮತ್ತು ಬಿ ಪಾಲಿಪೆಪ್ಟೈಡ್ ಚೈನಲ್ಲಿ 30 ಅಮೈನೋ ಆ್ಯಸಿಡ್ಸ್ಗಳಿರ್ತವೆ. ಅದಕ್ಕೆ ಇದೂ ಕೂಡ ಕರೆಕ್ಟ್. ಸೊ ಬೋತ್ ಎ ಸ್ಟೇಟ್ಮೆಂಟ್ ಆ್ಯಂಡ್ ಬಿ ಸ್ಟೇಟ್ಮೆಂಟ್ ಆರ್ ಟ್ರೂ. Next question. 71. Mode of nutrition in earthworm is holozoic, coprozoic, holophytic, and saprozoic. Your time starts now. Here the right option is option 4 saprozoic. ಏನಿಲ್ಲಿ ಹೋಲೋಜೋಯಿಕ್ ಅಂದ್ರೇನು, ಕಾಪ್ರೋಜೋಯಿಕ್ ಅಂದ್ರೇನು, ಹೋಲೋಫೈಟಿಕ್ ಅಂದ್ರೇನು? ಹೋಲೋಜೋಯಿಕ್ ಅಂತಂದರೆ ಲೈಕ್ ಸಾಲಿಡ್ ಆರ್ಗ್ಯಾನಿಕ್ ಮ್ಯಾಟ್ರನ್ನ ಇಂಗಲ್ಫ್ ಮಾಡೋದು. ನಾವೇನು ಸಾಲಿಡ್ ಮಟೀರಿಯಲ್ಸ್ಗಳನ್ನು ತಿಂತೀವಲ್ಲ, ಅದನ್ನು ನಾವೇನಂತ ಕರಿತೀವಿ? ಹೋಲೋಜೋಯಿಕ್ ಅಂತ ಕರಿತೀವಿ. ಕಾಪ್ರೋಜೋಯಿಕ್ ಅಂತಂದರೆ ಡಂಗ್ಸ್ ಮೇಲೆ ಬೆಳೀತಕ್ಕಂಥ ಆರ್ಗನ್, ಅಂದರೆ ಡಂಗ್ಸ್ ಮೇಲೆ ಡಿಪೆಂಡ್ ಆಗಿರ್ತವೆ ಅವು. ಫೀಡಿಂಗ್ ಸ್ಪೆಷಲಿ ಆನ್ ಫೀಕಸ್ ಆ್ಯಂಡ್ ಡಂಗ್ಸ್. ಓಕೆನಾ? ಅಂದರೆ ಈಗ ಆಕಳು ಮತ್ತು ದನಕರುಗಳೇನು
ಹೆಂಡಿ ಅಂತ ನಾವೇನಂತೀವಲ್ಲ ಅದ್ರ ಮೇಲೆ ವಾಸಿಸ್ತಕ್ಕಂಥ ಜೀವಿಗಳನ್ನ ನಾವು ಕಾಪ್ರೋಝೋಯಿಕ್ ಅಂತ ಕರಿತೀವಿ. ಹೋಲೋಫೈಟಿಕ್ ಅಂತ ಅಂದಾಗ ಇವು ಲೈಕ್ ಆಟೋಟ್ರೋಫ್ಸ್ ಇರ್ತವೆ, ನ್ಯೂಟ್ರಿಷನ್ ಥ್ರೂ ಲೈಕ್ ಫೋಟೋಸಿಂಥಸಿಸ್, ಪ್ಲ್ಯಾಂಟ್ಸ್ಗಳ ಥರ. ಓಕೆನಾ, ಪ್ಲ್ಯಾಂಟ್ಸ್ಗಳು ಹೇಗೆ ಅವ್ರ ಫುಡ್ನ ಅವೇ ಪ್ರಿಪೇರ್ ಮಾಡ್ಕೊಳ್ತಾವೋ ಅದೇ ಥರ ಹೋಲೋಫೈಟಿಕ್ಗಳು. ಸೊ ಇದು ಕ್ಲಿಯರ್ ಅಂತ ನಾನು ಅನ್ಕೋತೀನಿ. 72. The culturing of undifferentiated cell mass which are initiated from an explant of seedling or other plant tissue source is option A callus culture, option 2 tissue culture, 3 organ culture, 4 protoplast culture. Your time starts now. So here the right option is option 1 callus culture. ಕಲ್ಚರಿಂಗ್ ಆಫ್ ಅನ್ಡಿಫ್ರೆನ್ಷಿಯೇಟೆಡ್ ಸೆಲ್ ಮಾಸ್ ಅಂತ ಕೇಳಿದಾನೆ ಅವನು. ಸೊ ಅದಕ್ಕೆ ಅನ್ಡಿಫ್ರೆನ್ಷಿಯೇಟೆಡ್ ಸೆಲ್ಸ್ ಮಾಸ್ಗೆ ನಾವು ಕ್ಯಾಲಸ್ ಅಂತ ಕರೆಯೋದು. ಅದರದ್ದು ಕಲ್ಚರಿಂಗ್ ಏನು ಮಾಡ್ತೀವಲ್ಲ ಅದನ್ನು ನಾವು ಕ್ಯಾಲಸ್ ಕಲ್ಚರ್ ಅಂತ. ಟಿಶ್ಯೂ ಕಲ್ಚರ್ ಅನ್ನೋದು ಬಹಳಷ್ಟು ಬ್ರಾಂಚ್ಗಳಿದೆ ಅದರಲ್ಲಿ. ಮತ್ತು ಆರ್ಗನ್ ಕಲ್ಚರ್ ಅಂತ ಅಂದಾಗ ಒಂದು ಪೋರ್ಷನ್ ಆಫ್ ಸೆಲ್ಸ್ಗಳಿಂದ ಎಂಟೈರ್ ಆರ್ಗನ್ ಅನ್ನೋದು ಡೆವಲಪ್ ಆಯಿತು ಅಂದರೆ ಅದನ್ನು ನಾವು ಆರ್ಗನ್ ಕಲ್ಚರ್ ಅಂತ ಕರಿತೀವಿ. ಪ್ರೋಟೋಪ್ಲಾಸ್ಟ್ ಕಲ್ಚರ್ ಅಂದರೆ ಸೆಲ್ ವಾಲ್ ಅನ್ನೋದನ್ನು ರಿಮೂವ್ ಮಾಡಿದ್ವಿ ಅಂತಂದರೆ ಉಳಿದಿದೆ ಏನು ಪ್ರೋಟೋಪ್ಲಾಸ್ಟ್, ಅದ್ರದ್ದು ಕಲ್ಚರಿಂಗ್ ಮಾಡಿದ್ರೆ ಅದು ಪ್ರೋಟೋಪ್ಲಾಸ್ಟ್. ಸೊ ಈ ಸ್ಟೇಟ್ಮೆಂಟಿಗೆ ಕರೆಕ್ಟ್ ಆಗೋದು ಯಾವುದು? ಕ್ಯಾಲಸ್ ಕಲ್ಚರ್. 73 question. The technique which is carried out to confirm the presence of foreign DNA in offspring is first one Western blot, second tail blot, 3 ELISA, and then 4 PCR test. Your time starts now. So here the right option is tail blot. Western blot we use this technique to detect the specific ಪ್ರೋಟೀನ್ಸ್. ಓಕೆನಾ, ಒಂದು ಟಿಶ್ಯೂ ಅಥವಾ ಯಾವುದೋ ಒಂದು ಸೆಲ್ ಅಂತ ನಾವು ತೊಗೊಂಡಾಗ ಅದರಲ್ಲಿ ನಾವು ಪ್ರೋಟೀನ್ ಅನ್ನೋದನ್ನು ಡಿಟೆಕ್ಟ್ ಮಾಡೋಕ್ಕೆ, ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಪ್ರೋಟೀನನ್ನು ಡಿಟೆಕ್ಟ್ ಮಾಡೋಕ್ಕೆ ನಾವು ವೆಸ್ಟರ್ನ್ ಬ್ಲಾಟ್ನ ಯೂಸ್ ಮಾಡ್ತೀವಿ. ಇನ್ನು ಎಲಿಸಾ ಅಂತೂ ಅದು ಆ್ಯಂಟಿಬಾಡೀಸ್ ಮತ್ತು ಹಾರ್ಮೋನ್ಸ್ಗಳನ್ನು ಡಿಟೆಕ್ಟ್ ಮಾಡೋಕ್ಕೆ. PCR ಇದು DNA ಆ್ಯಂಪ್ಲಿಫಿಕೇಷನ್ ಮಾಡಲಿಕ್ಕೆ, ಅಂದರೆ ಮಲ್ಟಿಪಲ್ ಟೈಮ್ಸ್ ಆಗಿ ಅದನ್ನು ಆಂಪ್ಲಿಫೈ ಮಾಡೋಕ್ಕೆ ನಾವು PCR ಮೆಥಡನ್ನು ಯೂಸ್ ಮಾಡ್ತೀವಿ. PCR ಅಂದರೆ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಸೊ ಇಲ್ಲಿ ಸೆಕೆಂಡ್ ಟೇಲ್ ಬ್ಲಾಟ್ ಅನ್ನೋದು ಟೆಕ್ನಿಕ್ ವಿಚ್ ಈಸ್ ಕ್ಯಾರಿಡ್ ಔಟ್ ಟು ಕನ್ಫರ್ಮ್ ದಿ ಪ್ರೆಸೆನ್ಸ್ ಆಫ್ ಫಾರಿನ್ DNA ನ ಆಫ್ಸ್ಪ್ರಿಂಗ್. ನೆಕ್ಸ್ಟ್ 74th question. When a cell expands, energy to move a solute across its membrane against a concentration gradient against a concentration gradient, the process is called number 1 diffusion, 2 facilitated diffusion, 3 active transport, and then 4 osmosis. Your time starts now. Yeah, the right option is active transport. Against the concentration gradient ಅಂತ ಅಂದಾಗ ಆಬ್ವಿಯಸ್ಲಿ ನಮಗೆ ಎನರ್ಜಿ ಅನ್ನೋದು ಯೂಸ್ ಮಾಡಬೇಕಾಗುತ್ತೆ. ಇಷ್ಟು ಕೊಟ್ಟಿರ್ತಕ್ಕಂತಹ ಪ್ರಾಸೆಸ್ಗಳಲ್ಲಿ ಎನರ್ಜಿ ಯೂಸ್ ಮಾಡೋದೆಲ್ಲ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್. ಡಿಫ್ಯೂಷನ್ ಅಂದರೆ ಡೌನ್ವರ್ಡ್ ಮೂಮೆಂಟ್ ಆಗುತ್ತೆ, ಹೌದಾ? ಇಲ್ಲೇನು ಕೇಳಿದ್ದಾರೆ? ಇಟ್ಸ್ ಮೆಂಬ್ರೇನ್, ಎನರ್ಜಿ ಟು ಮೂವ್ ಫ್ರಮ್ ಸೊಲ್ಯೂಟ್ ಅಕ್ರಾಸ್ ಇಟ್ಸ್ ಮೆಂಬ್ರೇನ್ ಅಗೇನ್ಸ್ಟ್ ದಿ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್. ಸೊ ಡಿಫ್ಯೂಷನ್ ಆಗಲ್ಲ. ಓಕೆನಾ, ಅಂದರೆ ಹೈ ಟು ಲೋ ಆಗುತ್ತೆ. ಸೊ ಹೈ ಕಾನ್ಸಂಟ್ರೇಷನಿಂದ ಲೋ ಕಾನ್ಸಂಟ್ರೇಷನ್ ಆದರೆ ಅದು ಡಿಫ್ಯೂಷನ್. ಫ್ಯಾಸಿಲೇಟೆಡ್ ಡಿಫ್ಯೂಷನ್ ಕೂಡ ಡೌನ್ವರ್ಡ್ ಮೂಮೆಂಟೇ ಇರ್ತದೆ. ಆ್ಯಂಡ್ ದೆನ್ ಆಸ್ಮೋಸಿಸ್ ಅನ್ನೋದು ಸೆಮಿ ಪರ್ಮೇಬಲ್ ಮೆಂಬ್ರೇನಿಂದ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಎನರ್ಜಿ ಅನ್ನೋದು ಯೂಸ್ ಆಗಲ್ಲ. ಇದು ಅಗೇನ್ಸ್ಟ್ ದಿ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಕೂಡ ಅಲ್ಲ. ಸೊ ನಾವು ಯಾವುದನ್ನ ಬೆಸ್ಟ್ ಚಾಯ್ಸ್ ಅನ್ಕೋಬೇಕು? ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್. ನೆಕ್ಸ್ಟ್ 75. Syphilis is caused by the virus. First one Vibrio cholerae, second one Neisseria gonorrhea, third one Clostridium botulinum, fourth one Treponema pallidum. So your time starts now.
ಸೊ ಇಲ್ಲಿ ರೈಟ್ ಆಪ್ಷನ್ ಏನಪ್ಪ ಅಂತಂದರೆ ಫೋರ್ತ್ ಒನ್, ಟ್ರಿಪೋನಿಮಾ ಪ್ಯಾಲಿಡಮ್. ಅದು ಸಿಫಿಲಿಸ್ ಅನ್ನೋದನ್ನು ಕಾಸ್ ಮಾಡುತ್ತೆ. ಇಲ್ಲಿ ವಿಬ್ರಿಯೋ ಕಾಲರ ನೋಡ್ರಿ, ಕಾಲರ ಅನ್ನೋದನ್ನು ಕಾಸ್ ಮಾಡುತ್ತೆ. ಇದು ಒಂದು ವಿಬ್ರಿಯೋ ಕಾಲರ ಅನ್ನೋದು ಒಂದು ಬ್ಯಾಕ್ಟೀರಿಯಾ, ಓಕೆನಾ. ನಿಸೇರಿಯಾ ಗೊನ್ಹೇರಿಯಾ ಅನ್ನೋದು ಇದೂ ಒಂದು ಬ್ಯಾಕ್ಟೀರಿಯಾ. ಅದು ಅದೇನು ಕಾಸ್ ಮಾಡುತ್ತೆ ಅಂದರೆ ಗೊನೇರಿಯಾ ಅನ್ನೋದನ್ನು ಕಾಸ್ ಮಾಡುತ್ತೆ. ಕ್ಲಾಸ್ಟ್ರಿಡಿಯಂ ಬೊಟುಲಿಕಮ್ ಅಥವಾ ಬೊಟುಲಿನಮ್ ಇದು ಫುಡ್ ಪಾಯ್ಸನಿಂಗ್ ಅನ್ನೋದನ್ನು ಕಾಸ್ ಮಾಡ್ತಾರೆ. ಅಂದರೆ ಬೊಟುಲಿಸಮ್ ಅಂತಲೂ ನಾವು ಕಾಮನಾಗಿ ಕರಿತೀವಿ. ಫುಡ್ ಪಾಯ್ಸನಿಂಗ್ ಏನಾಗುತ್ತಲ್ಲ ಅದು ಕ್ಲಾಸ್ಟ್ರಿಡಿಯಂ ಬೊಟುಲಿನಮ್ ಅನ್ನೋ ಒಂದು ಬ್ಯಾಕ್ಟೀರಿಯಾಯಿಂದ ಆಗ್ತದೆ. 76th question. The special channel found in plasma membrane for water transport are 1. Porins, 2. Aquaporins, 3. Permeases, 4. Iron pumps. Your time starts now. Yes, here the right option is aquaporins. Aqua, the word itself, aqua ಅನ್ನೋ ವರ್ಡೇ ಏನು ಮೀನಿಂಗು ವಾಟರ್. ಸೊ ವಾಟರ್ ಟ್ರಾನ್ಸ್ಪೋರ್ಟ್ ಆಗೋದಕ್ಕೆ ಸ್ಪೆಷಲ್ ಆಗಿರ್ತಕ್ಕಂತಹ ಚಾನೆಲ್ಸ್ಗಳು ಯಾವುದು ಅಂತಂದರೆ ಆಕ್ವಾಪೋರಿನ್ಸ್. ಎಲ್ಲಿರ್ತದೆ? ಅದು ಪ್ಲಾಸ್ಮಾ ಮೆಂಬ್ರೇನಲ್ಲಿ ಇರ್ತವೆ. 77. The cell organelle having half unit membrane is half unit membrane. ಹಾಫ್ ಯೂನಿಟ್ ಮೆಂಬ್ರೇನ್ ಅಂದರೆ ಫುಲ್ ಇರಲ್ಲ ಅಂತಹ ಸೆಲ್ ಆರ್ಗನಲ್ ಯಾವುದು? ರೈಬೋಸೋಮ್, ಎರಡನೇದು ಸ್ಪಿರೋಸೋಮ್, ಮೂರನೇದು ಲೈಸೋಸೋಮ್, ನಾಲ್ಕನೇದು ಪೆರಾಕ್ಸಿಸೋಮ್. ಸೊ ಯೋರ್ ಟೈಮ್ ಸ್ಟಾರ್ಟ್ಸ್ ನಾವ್. So here the right option is option 2, ಸ್ಪಿರೋಸೋಮ್ಸ್. ಓಕೆನಾ. ಇಲ್ಲಿ ನೋಡ್ರಿ, ರೈಬೋಸೋಮ್ ಅಂತೂ ಮೆಂಬ್ರೇನೇ ಇರೋದಿಲ್ಲ, ಹೌದಾ. ಇನ್ನು ಲೈಸೋಸೋಮಲ್ಲಿ ಮತ್ತು ಪೆರಾಕ್ಸಿಸೋಮ್ಸಲ್ಲಿ ಏನಿರ್ತದೆ? ಸಿಂಗಲ್ ಸ್ಟ್ಯಾಂಡರ್ಡ್ ಇದರಲ್ಲೂ ಮತ್ತು ಇದರಲ್ಲಿ ಎರಡರಲ್ಲೂ ಸಿಂಗಲ್ ಸ್ಟ್ಯಾಂಡರ್ಡ್ ಬೈಲೇಯರ್ ಇರ್ತದೆ. ಬೈಲೇಯರ್ ಅಂತಂದರೆ ಏನು? ಲಿಪಿಡ್ ಬೈಲೇಯರ್ ನಿಮಗೆ ಗೊತ್ತು. ಹೆಡ್, ಲಿಪಿಡ್ ಹೆಡ್ ಮತ್ತು ಟೇಲ್ ಈ ಥರ ಇರ್ತವೆ. ಹೆಡ್ ಏನಾಗಿರ್ತದೆ? ಔಟ್ಸೈಡ್ ಆ್ಯಂಡ್ ಇನ್ಸೈಡ್ ಇದ್ದು, ಟೇಲ್ ಏನಾಗಿರ್ತದೆ? ಪ್ರೊಜೆಕ್ಟೆಡ್ ಇನ್ಸೈಡ್. ಸೊ ಇದನ್ನು ನಾವು ಬೈಲೇಯರ್ ಅಂತ ಕರಿತೀವಿ. ಎಲ್ಲಿರ್ತದೆ? ಇದು ಒಂದು ಲೇಯರ್ ಆಫ್ ಲಿಪಿಡ್, ಇದೊಂದು ಲೇಯರ್ ಆಫ್ ಲಿಪಿಡ್. ಸೊ ಇದು ಎಲ್ಲೆಲ್ಲಿ ಕಾಣಿಸ್ತದೆ ನಿಮಗೆ? ಲೈಸೋಸೋಮಲ್ಲೂ ಇರ್ತದೆ ಮತ್ತು ಪೆರಾಕ್ಸಿಸೋಮಲ್ಲಿನೂ ಒಂದೇ. ಈಗ ಲೈಸೋಸೋಮ್ ಅಂತ ಅಂದಾಗ ಇದು ಒಂದು ನಾನು ಇಷ್ಟು ಝೂಮ್ ಮಾಡಿ ನೋಡಿದಾಗ ನಿಮಗೆ ಯಾವ ಥರ ಕಾಣಿಸ್ತದೆ? ಬೈಲೇಯರ್ ಈ ಥರ ಕಾಣಿಸ್ತದೆ, ಲಿಪಿಡ್ ಬೈಲೇಯರ್. ಬಟ್ ಸ್ಪಿರೋಸೋಮ್ ಅಂತ ಅಂದಾಗ ಇದರಲ್ಲಿರ್ತಕ್ಕಂಥ ಲೇಯರ್ನ ನಾನು ಝೂಮ್ ಮಾಡಿ ನೋಡಿದ್ರೆ ಹೆಂಗೆ ಕಾಣಿಸ್ತದಪ್ಪ ಅಂತಂದರೆ ಬರೀ ಲಿಪಿಡ್ದು ಒಂದೇ ಲೇಯರ್ ಕಾಣಿಸ್ತದೆ. ಇದು ಹೆಡ್, ಇದು ಟೇಲ್, ಇಷ್ಟೇ. ಓಕೆನಾ. ಈ ಪೋರ್ಷನ್ ಇರೋದಿಲ್ಲ. ಅರ್ಥ ಆಯ್ತಾ? ಎಸ್. 78th question. The path which is often called as facultative pathway is: first one C3 pathway, second C4 pathway, third CAMP pathway, and then fourth C2 pathway. Your time starts now. ನಮಗೆ ರೈಟ್ ಆಪ್ಷನ್ ಯಾವುದು? ಕ್ಯಾಂಪ್ ಪಾತ್ವೇ. ಕ್ಯಾಂಪ್ ಅಂತಂದರೆ ಇಲ್ಲಿ ನೋಡ್ರಿ, ಯಾಕೆ ಇದು ರೈಟ್ ಆಪ್ಷನ್? ಫ್ಯಾಕಲ್ಟೇಟಿವ್ ಪಾತ್ವೇ ಕೇಳಿದ್ದಾರೆ ಅವರು. ಫ್ಯಾಕಲ್ಟೇಟಿವ್ ಪಾತ್ವೇ ಅಂತಂತಂದರೆ ಇಲ್ಲಿ C3 ಪಾತ್ವೇ ಅನ್ನೋದು ಎಲ್ಲದಕ್ಕೂ ಕಂಪಲ್ಸರಿ, ಹೌದಾ. C4 ಪಾತ್ವೇ ಅನ್ನೋದು ಕೆಲವೊಂದು ಮಿನಿಮಮ್ ಆಗಿರ್ತಕ್ಕಂಥ ಪ್ಲ್ಯಾಂಟ್ಸಲ್ಲಿ ಫೋಟೋ ರೆಸ್ಪಿರೇಷನ್ ಅನ್ನೋದು ಆಗುತ್ತೆ. ಇದು ಟೆಂಪ್ರರಿಲಿ ಸ್ವಿಚ್ ಮೆಕ್ಯಾನಿಸಮ್ ಆಗಲ್ಲ. ಬಟ್ C2 ಪ್ಲ್ಯಾಂಟ್ ಇದೇನಿದೆ ಫೋಟೋ ರೆಸ್ಪಿರೇಷನ್. ಇದನ್ನು ನಾವು ಫೋಟೋ ರೆಸ್ಪಿರೇಷನ್ ಅಂತ ಕೂಡ ಕರಿತೀವಿ. ಆ್ಯಂಡ್ ಇದು ಒಂದು ವೇಸ್ಟ್ಫುಲ್ ಪ್ರಾಸೆಸ್ ಅಂತಲೂ ಕೂಡ ಕರಿತೀವಿ. ಬಟ್ ನಾವು ಯಾವಾಗ ಕ್ಯಾಂಪ್ ಪಾತ್ವೇನ ಯಾಕೆ ನಾವು ಫ್ಯಾಕಲ್ಟೇಟಿವ್ ಅಂತ ಕರಿತೀವಿ ಅಂತಂದರೆ, ಈ ಕ್ಯಾಂಪ್ ಪಾತ್ವೇ C3 ಪಾತ್ವೇನ ಯುಟಿಲೈಸ್ ಮಾಡ್ತದೆ ಯಾವಾಗ ನಾರ್ಮಲ್ ಕಂಡೀಷನ್ ಇದ್ದಾಗ. ಆ್ಯಂಡ್ ಇಮಿಡಿಯೇಟಾಗಿ ಸ್ವಿಚ್ ಆಗುತ್ತೆ ಕ್ಯಾಂಪ್ ಪಾತ್ವೇಗೆ
ಯಾವಾಗ ಡ್ರಾಟ್ ಕಂಡೀಷನ್, ಡ್ರಾಟ್ ಅಂತಂದರೆ ಅದಕ್ಕೆ ಅನ್ಫೇವರೇಬಲ್, ಹೈ ಸಲಿನಿಟಿ ಆಗಿರ್ಬೋದು, ಜಾಸ್ತಿ ಸಲಿನಿಟಿ, ಮತ್ತು ವಾಟರ್ ಅನ್ನೋದು ಕಡಿಮೆ ಆದಾಗ ಅಂತಲ್ಲಿ ಕ್ಯಾಂಪ್ ಏನು ಮಾಡ್ತದೆ ಅಂತಂತಂದರೆ ಡೈರೆಕ್ಟ್ C3ಯಿಂದ ಸ್ವಿಚ್ ಆಗಿಬಿಡುತ್ತೆ ಕ್ಯಾಂಪ್ ಪಾತ್ವೇಗೆ. ಅಂದರೆ ಇದು C3ನೂ ಮಾಡ್ಬೋದು, ಕ್ಯಾಂಪ್ನೂ ಮಾಡ್ಬೋದು. ಅದಕ್ಕೆ ನಾವು ಅದನ್ನು ಏನಂತ ಕರಿತೀವಿ, ಫ್ಯಾಕಲ್ಟೇಟಿವ್ ಪಾತ್ವೇ ಅಂತ ಕರೆಯೋದು. ಸೊ ಪಾತ್ ವಿಚ್ ಈಸ್ ಆಫ್ಟನ್ ಕಾಲ್ಡ್ ಆಸ್ ಫ್ಯಾಕಲ್ಟೇಟಿವ್ ಪಾತ್ವೇ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕ್ಯಾಂಪ್ ಪಾತ್ವೇ. ಯಾಕೆ? ಇದು C3ನ ಕೂಡ ಮಾಡಬಹುದು ಯಾವಾಗ ಎಲ್ಲ ಕಂಡೀಷನ್ ಆರಾಮಾಗಿರುತ್ತೆ. ಒಂದು ವೇಳೆ ಕಂಡೀಷನ್ ಅನ್ನೋದು ಡ್ರಾಟ್ ಆಯಿತು ಅಥವಾ ವಾಟರ್ ಕಾನ್ಸಂಟ್ರೇಷನ್ ಕಡಿಮೆ ಇದೆ ಆ ಪ್ಲ್ಯಾಂಟಿಗೆ ಅಂದಾಗ ಅದು ಅಂಥ ಪ್ಲ್ಯಾಂಟ್ಗಳು ಕ್ಯಾಂಪ್ ಪಾತ್ವೇಗೆ ಏನಾಗುತ್ತೆ, ಸ್ವಿಚ್ ಆಗ್ತವೆ. ಅದಕ್ಕೋಸ್ಕರ. ಓಕೆನಾ? 79th ಕ್ವೆಶನ್. ಗ್ಲೈಕೋಲೈಸಿಸ್ ATP ಈಸ್ ಸಿಂಥಸೈಸ್ಡ್ ಬೈ. First one, fructose 1,6 bisphosphate. Second, phosphofructokinase 1. Third one, glyceraldehyde 3-phosphate dehydrogenase. Fourth one, phosphoglycerate kinase. So your time starts now. Yes, here the right option is ಫಾಸ್ಫೋಗ್ಲಿಸರೇಟ್ ಕೈನೇಸ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಇದೇನು ಗ್ಲೈಕೋಲೈಸಿಸ್ ಅನ್ನೋದು 10 ಸ್ಟೆಪ್ಸ್ ಏನು ರಿಯಾಕ್ಷನ್ ಇದಲ್ಲ ಅದು ಪೂರ್ತಿ ನೀವು ರಟ್ಟು ಹೊಡಿಬೇಕಾಗ್ತದೆ. ಆವಾಗಲೇ ನಿಮಗೆಲ್ಲ ಇದೆಲ್ಲ ಸ್ಟೆಪ್ಸ್ಗಳು ಅರ್ಥ ಆಗೋದು. ಇಲ್ಲಿ ಗ್ಲೈಕೋಲೈಸಿಸ್ ಅಂದಾಗ ATP ಸಿಂಥಸೈಸ್ಡ್ ಬೈ. ಓಕೆನಾ? ಇಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಇವೆರಡು ಇದಾವಲ್ಲ, ಇಲ್ಲಿ ಏನಾಗುತ್ತೆ ಅಂದರೆ ATP ಸಿಂಥಸೈಸ್ ಆಗಲ್ಲ, ATP ಕನ್ಸ್ಯೂಮ್ ಆಗ್ತದೆ. ಸೊ ಇವೆರಡು ಅಂತೂ ಅಲ್ವೇ ಅಲ್ಲ. ಥರ್ಡ್, ಇದರಲ್ಲಿ ATP ಸಿಂಥಸೈಸ್ ಆಗಲ್ಲ, ಬಟ್ NADH ಅನ್ನೋದು ಪ್ರೊಡ್ಯೂಸ್ ಆಗ್ತದೆ. ಇಲ್ಲಿ ಏನು ಪ್ರೊಡ್ಯೂಸ್ ಆಗ್ತದೆ? NADH. ATP ಅನ್ನೋದು ಪ್ರೊಡ್ಯೂಸ್ ಆಗಲ್ಲ. ಸೊ ಉಳಿತೇನು ಆಪ್ಷನ್? ಫೋರ್ತ್ ಒನ್. ಇಲ್ಲೇನಾಗುತ್ತೆ? ATP ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. 80th ಕ್ವೆಶನ್, ಇವತ್ತಿನ ವಿಡಿಯೋದ ಲಾಸ್ಟ್ ಕ್ವೆಶನ್. ಕ್ಲೋರೋಸಿಸ್ ಇನ್ ಲೀವ್ಸ್ ಈಸ್ ಜನರಲಿ ಡ್ಯೂ ಟು ಡೆಫಿಷಿಯನ್ಸಿ ಆಫ್ ನಂಬರ್ 1 ಮ್ಯಾಗ್ನೀಷಿಯಮ್ ಆ್ಯಂಡ್ ಐರನ್, number 2 calcium and iron, number 3 chlorine and magnesium, number 4 calcium and sodium. Your time starts now. ಓಕೆ, ಇಲ್ಲಿ ಕರೆಕ್ಟ್ ಆಪ್ಷನ್ 1 ಮ್ಯಾಗ್ನೀಷಿಯಮ್ ಆ್ಯಂಡ್ ದೆನ್ ಐರನ್. ಕ್ಲೋರೋಸಿಸ್ ಅಂದರೆ ಏನು? ಲೀಫ್ಗಳಲ್ಲಿ, ನಮ್ಮ ಎಲೆಗಳಲ್ಲಿ ಏನು ಹಸಿರಾಗಿರ್ತಕ್ಕಂಥ ಎಲೆ ಇರುತ್ತಲ್ಲ, ಅದು ಅದ್ರ ಕಲರನ್ನು ಕಳ್ಕೊಂಡ್ಬಿಡ್ತದೆ. ಅದನ್ನು ನಾವು ಕ್ಲೋರೋಸಿಸ್ ಅಂತ ಕರಿತೀವಿ, ಅಂದರೆ ಲಾಸ್ ಆಫ್ ನಾರ್ಮಲ್ ಗ್ರೀನ್ ಕಲರ್. ಯಾಕಾಗುತ್ತದು? ಅದು ಯಾಕಾಗುತ್ತೆ ಅಂದರೆ ಕ್ಲೋರೋಫಿಲ್ ಅನ್ನೋ ಪಿಗ್ಮೆಂಟ್ದು ಕಡಿಮೆ ಇರೋದ್ರಿಂದ, ಅಂದರೆ ಲ್ಯಾಕ್ ಆಫ್ ದಿ ಕ್ಲೋರೋಫಿಲ್ ಪಿಗ್ಮೆಂಟ್ ಪ್ರೊಡಕ್ಷನ್. ಕ್ಲೋರೋಫಿಲ್ ಪಿಗ್ಮೆಂಟ್ ಪ್ರೊಡಕ್ಷನ್ ಯಾಕೆ ಕಡಿಮೆ ಆಗುತ್ತೆ? ಕ್ಲೋರೋಫಿಲ್ ಪಿಗ್ಮೆಂಟ್ ಪ್ರೊಡಕ್ಷನ್ದು ಮೇನ್ ಇಂಗ್ರೀಡಿಯೆಂಟ್ ಯಾವುದು? ಮ್ಯಾಗ್ನೀಷಿಯಮ್. ಇದು ಸೆಂಟ್ರಲ್ ಇರ್ತದೆ, ಹೌದಾ? ಮ್ಯಾಗ್ನೀಷಿಯಮ್ ಸೆಂಟ್ರಲ್ ಇದು, ಅದ್ರ ಜೊತೆ ಐರನ್ ಮಾಲಿಕ್ಯೂಲ್ಸ್ಗಳು ಇರ್ತವೆ, ಹೌದಾ? ಸೊ ಕೋಫ್ಯಾಕ್ಟರ್ ಅಂತ, ನಾವು ಐರನ್ನ ಕೋಫ್ಯಾಕ್ಟರ್ ಅಂತ ಕರಿತೀವಿ. ಸೊ ಮ್ಯಾಗ್ನೀಷಿಯಮ್ ರಿಂಗ್ ಸ್ಟ್ರಕ್ಚರಲ್ಲಿ ಮ್ಯಾಗ್ನೀಷಿಯಮ್ ಸೆಂಟ್ರಲ್ ಇದ್ದು ಐರನ್ ಏನಾಗುತ್ತೆ, ಅದಕ್ಕೆ ಕೋಫ್ಯಾಕ್ಟರ್ ಆಗಿರ್ತದೆ. ಇವೆರಡು ಇದ್ದಾಗನೇ ಕ್ಲೋರೋಫಿಲ್ ಅನ್ನೋದು ಪಿಗ್ಮೆಂಟ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಆವಾಗಲೇ ಲೀಫ್ ಅನ್ನೋದು ಗ್ರೀನ್ ಕಲರ್ ಇರೋದು. ಯಾವಾಗ ಇವೆರಡ್ರದ್ದು ಡೆಫಿಷಿಯನ್ಸಿ ಅಂದರೆ ಕಡಿಮೆ ಇದೆ ಅಂದಮೇಲೆ ಕ್ಲೋರೋಸಿಸ್ ಆಗುತ್ತೆ. ಸೊ 80th ಕ್ವೆಶನ್ಗೆ ಫಸ್ಟ್ ಆನ್ಸರ್ ಇಸ್ ರೈಟ್. ಸೊ ಇದು ನಮ್ಮ ಪೇಪರ್ 2ದ ಬಯಾಲಜಿ ಪೋರ್ಷನ್ ಏನಿದೆ ಅಲ್ಲ, ಕಂಪ್ಲೀಟ್ ಆದಂಗೆ ಇದು. ಅಂದರೆ 20 ಕ್ವೆಶನ್ ಪಾರ್ಟ್ 1ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, 20 ಕ್ವೆಶನ್ಸ್ ಪಾರ್ಟ್ 2ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೂ ಒಂದು ಪಾರ್ಟ್ ಬರುತ್ತೆ, ಪಾರ್ಟ್ 3. ಅದರಲ್ಲಿ ಪೆಡಗಾಗಿ ಅನ್ನೋದನ್ನು ನಾವು ಡಿಸ್ಕಸ್ ಮಾಡೋಣ, ಸೈನ್ಸ್ ಪೆಡಗಾಗಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ 81ಇಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು, ನನ್ನ ಎಕ್ಸ್ಪ್ಲನೇಷನ್ ಆಗಿರ್ಬೋದು, ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ. ಇದು ಯಾರ್ಯಾರಿಗೆ ಯೂಸ್ ಆಗುತ್ತೋ ಅವರಿಗೆಲ್ಲ ಶೇರ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.